ವಿಜಯಪುರದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ಘಮಲು. ಕೆಎಸ್ಡಿಎಲ್ ನೂತನ ಘಟಕಕ್ಕೆ 250 ಕೋಟಿ ಮೀಸಲು. ಬರದ ನಾಡು ಎಂಬ ಹಣೆಪಟ್ಟಿ ಹಚ್ಚಿಕೊಂಡಿರುವಂತ ವಿಜಯಪುರದಲ್ಲಿ ಇನ್ಮುಂದೆ ಶ್ರೀಗಂಧದ ಸುವಾಸನೆ ಘಮ್ ಎಂದು ಪಸರಿಸುವ ಕಾಲ ಸನ್ನಿಹಿತವಾಗಿದೆ. ಬಿಳಿ ಜೋಳದ ಕಣಜವೆಂಬ ಖ್ಯಾತಿಗೊಳಗಾದ ವಿಜಯಪುರದ ನಿಂಬೆ ಹಣ್ಣು ಮತ್ತು ಬಾಬಾನಗರದ ದ್ರಾಕ್ಷಿ ಜಗದ್ವಿಖ್ಯಾತಿ ಗಳಿಸಿದ್ದು, ಇನ್ನು ಮುಂದೆ ಮೈಸೂರು ಸ್ಯಾಂಡಲ್ ಸೋಪ್ ಉತ್ಪಾದನಾ ಘಟಕವೊಂದನ್ನ ಸ್ಥಾಪಿಸಲು ಸರ್ಕಾರ ಚಿಂತನೆ ನಡೆಸಿರುವುದು ಬಿಸಿಲ ನಗರಿಯ ಜನರ ಗಮನ ಸೆಳೆದಿದೆ. ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರ ಇಚ್ಛಾಶಕ್ತಿ ಮತ್ತು ದೂರಾಲೋಚನೆಯ ಹಿನ್ನೆಲೆ ವಿಜಯಪುರದಲ್ಲಿ ಕೆಐಎಡಿಬಿ ಮೂಲಕ ಒದಗಿಸಲಾದ 50 ಎಕರೆ ಪ್ರದೇಶದಲ್ಲಿ ಕೆಎಸ್ಡಿಎಲ್ನ ಮತ್ತೊಂದು ಘಟಕ ಸ್ಥಾಪನೆಯಾಗಲಿದೆ ಎನ್ನುವುದು ಈ ಭಾಗದ ಜನರಿಗೆ ಖುಷಿ ತಂದಿದೆ. 600 ಕಿಲೋಮೀಟರ್ ದೂರದಲ್ಲಿ ಹಿಂದಿನ ಮೈಸೂರು ಮಹಾರಾಜರ ಕಾಲದಲ್ಲಿ ಸ್ಥಾಪನೆ ಆಗಿರತಕ್ಕಂಥ ಮೈಸೂರು ಸ್ಯಾಂಡಲ್ ಸೋಪಿನ ಫ್ಯಾಕ್ಟರಿಯನ್ನು ಇವತ್ತು ಏನು ಉತ್ತರ ಕರ್ನಾಟಕದ ಬಿಜಾಪುರಕ್ಕೆ ತರಲು ಹೊರಟಿದ್ದಾರೆ. ಅತೀವ ಸಂತೋಷದ ವಿಷಯ. ಯಾಕಪ್ಪ ಅಂತಂದ್ರೆ ಇಲ್ಲಿನ ಯುವಕರು ಮತ್ತು ಮಹಿಳೆಯರು ದೂರದ ಮಹಾರಾಷ್ಟ್ರಕ್ಕೋ ಅಥವಾ ಬೆಂಗಳೂರಿಗೋ ಇವತ್ತು ಉದ್ಯೋಗವನ್ನು ಅರಸಿಕೊಂಡು ಹೊರಡ್ತಾ ಇದ್ರು. ಆ ಒಂದು ಉದ್ಯೋಗವನ್ನು ಇವತ್ತು ವಿಜಯಪುರದಲ್ಲೇ ತರ್ತಾ ಇರೋದನ್ನ ಇವತ್ತು ಗಮನಿಸಿದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಎಂಬಿ ಪಾಟೀಲ್ ಸಾಹೇಬರು ಯಾವುದೇ ಒಂದು ಕ್ಷೇತ್ರದಲ್ಲೇ ತೆಗೆದುಕೊಳ್ಳ್ರಿ, ಯಾವುದೇ ಒಂದು ಮಂತ್ರಿ ಪಟ್ಟವನ್ನು ಕೊಟ್ಟರು ಸಹಿತ ಆ ಒಂದು ಸ್ಥಾನಕ್ಕೆ ಒಳ್ಳೆಯ ಒಂದು ಹೆಸರು ತರತಕ್ಕಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇಂಥ ಒಂದು ಫ್ಯಾಕ್ಟರಿಯನ್ನು ಸ್ಥಾಪಿಸುವುದರಿಂದ ನಮ್ಮ ವಿಜಯಪುರ ಜನತೆಗೆ ಉದ್ಯೋಗ ಅವಕಾಶಗಳು ಅತ್ಯಂತ ಒಂದು ಹೆಚ್ಚಿನ ರೀತಿಯಲ್ಲಿ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಮಾತ್ರ ಇರತಕ್ಕಂಥ ಈ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ನಮ್ಮ ವಿಜಯಪುರದಲ್ಲಿ ಕೂಡ ಪ್ರಾರಂಭ ಆಯ್ತಂದ್ರೆ ನಮಗೆಲ್ಲ ಬಹಳ ಅನುಕೂಲ ಆಗ್ತದೆ. ಬರೀ ಬೆಂಗಳೂರು ಮತ್ತು ಮೈಸೂರಿಗೆ ಸೀಮಿತವಾದಂತಹ ಮೈಸೂರು ಸ್ಯಾಂಡಲ್ ಸೋಪ್ ವಿಶ್ವ ಖ್ಯಾತಿ ಹೊಂದಿದ್ರು ಕೂಡ ಆ ಖ್ಯಾತಿಯನ್ನ ನಮ್ಮ ವಿಜಯಪುರಕ್ಕೆ ತರುವಂತಹ ಒಂದು ಪ್ರಯತ್ನ ಹಾಕಿದ್ದಾರೆ. ಅದು ತುಂಬಾ ಶ್ಲಾಘನೀಯ. ಅದಕ್ಕಾಗಿ ಸಮಸ್ತ ವಿಜಯಪುರದ ಜನತೆ ಪರವಾಗಿ ಅದನ್ನು ಸ್ವಾಗತಿಸಿ ಅವರಿಗೆ ಅಭಿನಂದಿಸಲು ಇಚ್ಛೆ ಪಡ್ತೇನೆ. ಇದರ ಫ್ಯಾಕ್ಟರಿ ಈಗಾಗಲೇ ಬೆಂಗಳೂರು ಮತ್ತು ಮಂಗಳೂರು ಭಾಗದಲ್ಲಿದೆ. ಇದನ್ನು ವಿಜಯಪುರ ಜಿಲ್ಲೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವುದು ತುಂಬಾ ಸಂತೋಷದ ವಿಷಯವಾಗಿದ್ದು, ಇದರ ನಿರ್ಮಾಣ ಕಾರ್ಯವನ್ನು ಅತ್ಯಂತ ಶೀಘ್ರದಲ್ಲಿ ಮಾಡಬೇಕೆಂದು ಎಂಬಿ ಪಾಟೀಲ್ ಅವರು ಹಾಗೂ ಸಿಎಸ್ ನಾಡಗೌಡರಲ್ಲಿ ಕೇಳಿಕೊಳ್ಳಿ. ಇನ್ನು ವಾರ್ಷಿಕ ವಹಿವಾಟಿನಲ್ಲಿ ಹಿಂದೆಂದಿಗಿಂತಲೂ ಅಧಿಕ ಲಾಭ ಗಳಿಸಿರುವ ಕೆಎಸ್ಡಿಎಲ್ನ ಸಾಧನೆ ಬಗ್ಗೆ ಹೇಳಬೇಕು ಅಂದ್ರೆ ಕಳೆದ 2022-23ರಲ್ಲಿ 1375 ಕೋಟಿ ವಹಿವಾಟು ನಡೆಸಿದ್ರೆ 2023-24ರಲ್ಲಿ 1571 ಕೋಟಿ ಮತ್ತು 2024-25ರಲ್ಲಿ 1788 ಕೋಟಿ ವಹಿವಾಟು ನಡೆಸುವ ಮೂಲಕ ಕ್ರಮವಾಗಿ 182 ಕೋಟಿ, 362 ಕೋಟಿ, 415 ಕೋಟಿ ನಿವ್ವಳ ಲಾಭ ಗಳಿಸಿರೋದೊಂದು ದಾಖಲೆಯೇ ಸರಿ. ಈ ಕುರಿತು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕಗಳ ನಿಯಮಿತದ ಅಧ್ಯಕ್ಷ ಹಾಗೂ ಶಾಸಕರಾದ ಅಪ್ಪಾಜಿ ನಾಡಗೌಡ ಅವರನ್ನ ಮಾತನಾಡಿಸಿದಾಗ, ಬಿಜಾಪುರದಲ್ಲಿ ಒಂದು ಯೂನಿಟ್ ಅನ್ನು ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು ಆಲೋಚನೆ ಬಂದಿದೆ. ಮಂತ್ರಿಯವರು ಈಗಾಗಲೇ ಅದಕ್ಕೆ ಭೂಮಿಯನ್ನು ಕೊಡ್ತೀನಿ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಅಂತ ಹೇಳಿದ್ದಾರೆ. ಸದ್ಯದರಲ್ಲಿ ಆ ಆದೇಶ ಕೂಡ ನಮ್ಮ ಕೈಗೆ ಸಿಗುತ್ತೆ. ಅಲ್ಲಿ ಒಂದು ಪ್ರಾರಂಭ ಮಾಡಲಿಕ್ಕೆ ಮೊನ್ನೆ ಬೋರ್ಡ್ ಮೀಟಿಂಗ್ನಲ್ಲಿ ಕೂಡ ತೀರ್ಮಾನ ತಗೊಂಡು ಅದಕ್ಕೆ ಮಷಿನ್ ಆರ್ಡರ್ ಮಾಡಲಿಕ್ಕೂ ಕೂಡ ತೀರ್ಮಾನ ತಗೊಂಡಿದ್ವಿ. ಅದೇ ಪ್ರಕಾರವಾಗಿ ನಮ್ಮ ಶಿವಮೊಗ್ಗದಲ್ಲಿ ಮತ್ತು ಮೈಸೂರಲ್ಲಿ, ಶಿವಮೊಗ್ಗದಲ್ಲಿರುವಂಥ ಆಸ್ತಿಗಳ ರಕ್ಷಣೆ ಮಾಡಿಕೊಂಡು ಅಲ್ಲಿ ಏನಾದರೂ ಒಂದು ಆಕ್ಟಿವಿಟಿ ಮಾಡಬೇಕು, ಅಲ್ಲಿ ಏನಾದರೂ ಒಂದು ಆಕ್ಟಿವಿಟಿ ಮಾಡಿ ನಮ್ಮ ಆಸ್ತಿಗಳನ್ನು ಕಾಯ್ದಿಟ್ಕೊಳ್ಳಿಕ್ಕೆ ಏನು ಬೇಕೋ ಅದನ್ನು ಮಾಡುವಂಥದ್ದು. ಮೈಸೂರಲ್ಲಿ ಡಿಸ್ಟಿಲಿಂಗ್ ಯೂನಿಟನ್ನು ನಾವು ಅದನ್ನು ಇಂಪ್ರೂವ್ ಮಾಡಬೇಕು, ಲೇಟೆಸ್ಟ್ ಟೆಕ್ನಾಲಜಿಯನ್ನು ಯೂಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಅನ್ನೋದಕ್ಕೆ ಈಗ ಆಸ್ಟ್ರೇಲಿಯಾ ವಿಸಿಟ್ ಅನ್ನು ಮಾಡುವಂತದ್ದಕ್ಕೆ ಪ್ರೋಗ್ರಾಮ್ ಆಗಿದೆ. ಮೈಸೂರು ಮಹಾರಾಜರ ಕಾಲದಿಂದಲೂ ಜಗತ್ಪ್ರಸಿದ್ಧವಾದ ಉತ್ಕೃಷ್ಟ ಗುಣಮಟ್ಟದ ಮೈಸೂರು ಸ್ಯಾಂಡಲ್ ಸೋಪ್ ದೇಶ ವಿದೇಶಗಳಲ್ಲೂ ಹೆಸರುವಾಸಿ. ಮುಂಬೈ, ಚೆನ್ನೈ, ಹೈದರಾಬಾದ್, ಅಹಮದಾಬಾದ್, ದೆಹಲಿ, ಕೋಲ್ಕತ್ತಾ, ಒಡಿಶಾ, ಛತ್ತೀಸ್ಗಢದಲ್ಲಿ ತನ್ನ ಶಾಖೆ ಹೊಂದಿದ್ದು, ಇದೀಗ ಇದರಿಂದ ಉತ್ತೇಜಿತಗೊಂಡು ಉತ್ತರ ಕರ್ನಾಟಕ ಭಾಗದ ವಿಜಯಪುರದಲ್ಲಿ 250 ಕೋಟಿ ವೆಚ್ಚದಲ್ಲಿ ಮತ್ತೊಂದು ಉತ್ಪಾದನಾ ಘಟಕವನ್ನ
ತೆರೆಯಲಾಗುತ್ತಿದೆ. ಪ್ರಸಕ್ತ ವರ್ಷದಲ್ಲೇ ವಿಜಯಪುರದಲ್ಲಿ ಕೆಎಸ್ಟಿಎಲ್ ಘಟಕ ಸ್ಥಾಪನೆಯಾಗಿ ಉತ್ಪಾದನೆಯನ್ನ ಆರಂಭಿಸಲಾಗುತ್ತೆ ಅನ್ನೋದು ಈ ಭಾಗದ ಜನರಿಗೆ ಹರ್ಷ ಮೂಡಿಸಿದೆ. ಯಾಕಂದ್ರೆ ಇದರಿಂದಾಗಿ ಇಲ್ಲಿನ ಮತ್ತೊಂದಷ್ಟು ಮಂದಿಗೆ ಉದ್ಯೋಗವೂ ಲಭಿಸುತ್ತದೆ ಅಲ್ಲವೇ? ಪಬ್ಲಿಕ್ ನೆಕ್ಸ್ಟ್ ಬ್ಯೂರೋ, ಬೆಂಗಳೂರು.